ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗೀ ರೋಸ್ಟ್. ತುಂಬ ರಿಕ್ವೆಸ್ಟ್ ನನಗೆ ಬರ್ತಾ ಇತ್ತು, ಒಮ್ಮೆ ಗೀ ರೋಸ್ಟ್ ತೋರಿಸಿ ಅಂತ ಹೇಳಿ. ಅಲ್ಲಿ ಚಿಕನ್ ಗೀ ರೋಸ್ಟ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಂಗಳೂರಲ್ಲಿ ಹೆಚ್ಚಾಗಿ ಇದು ತುಂಬ ಫೇಮಸ್. ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲೆಲ್ಲ ನಿಮಗೆ ಸಿಗುತ್ತೆ. ಮನೆಯಲ್ಲಿ ಕೂಡ ನಾವು ಈಸಿಯಾಗಿ ಇದನ್ನು ಮಾಡ್ಬೋದು. ಫಸ್ಟಿಗೆ ಒಣಮೆಣಸನ್ನು ನೆನೆ ಹಾಕೋಣ. ಬಿಸಿ ನೀರಲ್ಲಿ ನೆನೆ ಹಾಕಿ ಸ್ವಲ್ಪ ಸಾಫ್ಟ್ ಆಗಬೇಕು. ಖಾರಕ್ಕನುಗುಣವಾಗಿ ಹಾಕಿ ನಾನಿಲ್ಲಿ ಕಾಶ್ಮೀರಿ ಒಣಮೆಣಸು ಯೂಸ್ ಮಾಡ್ತಾ ಇದ್ದೀನಿ. ನೀವು ನಾರ್ಮಲಾಗಿ ಯಾವುದು ನೋಡಿ ಅದನ್ನು ನೀವು ಹಾಕ್ಬೋದು. ಅಂದರೆ ಸ್ವಲ್ಪ ಖಾರ ಇಲ್ಲದಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿ. ಓಕೆ, ಇನ್ನೊಂದು ಸೈಡಲ್ಲಿ ನಾನಿಲ್ಲಿ 2 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಅರಿಶಿನ ಪೌಡರ್ ಹಾಕಿದ್ದೀನಿ, ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚದಷ್ಟು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಹಾಗೂ ಇಲ್ಲಿ ನಾನು ಮೊಸರನ್ನು ಹಾಕ್ತಾ ಇದ್ದೀನಿ. ಕೆಲವರು ಮೊಸರನ್ನು ಯೂಸ್ ಮಾಡೋದಿಲ್ಲ. ಮೊಸರು ಹಾಕಿದರೆ ನಿಮಗೆ ಸಾಫ್ಟ್ ಆಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ 1 ಕಾಲು ಅಥವಾ ಅರ್ಧ ಕಪ್ ಅಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಸರಿಯಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೀವು ಹಾಗೆಯೇ ಬಿಟ್ಟರೆ ಅಷ್ಟು ತನಕ ಮಸಾಲೆ ರೆಡಿ ಮಾಡೋಣ. 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ. ಅದರೊಂದಿಗೆ ನಾನೊಂದು 1 ಟೇಬಲ್ ಸ್ಪೂನ್ ಅಷ್ಟೇ ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಇಡೀ ಗರಂ ಮಸಾಲ, ಅದರಲ್ಲಿ ದಾಲ್ಚಿನ್ನಿ, ಲವಂಗ ಹಾಗೂ 1 ಏಲಕ್ಕಿಯನ್ನು ಹಾಕಿದ್ದೀನಿ. ಹಾಗೂ 1/4 ಸ್ಪೂನ್ ಅಷ್ಟು ಮೆಂತೆ ಕಾಳನ್ನು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಳ್ಳೆ ರೀತಿದು ಫ್ರೈ ಆಗಬೇಕು. ಮೆಂತೆ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿ ಒಂಥರ ಸ್ಮೆಲ್ ಬರುತ್ತೆ. ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ನಾವಿವಾಗ ಹಾಕೋಣ. ಇದರೊಂದಿಗೆ ನಾವು ನೆನೆ ಹಾಕಿದ ಒಣಮೆಣಸಿತ್ತು ನೋಡಿ, ಅದನ್ನು ಕೂಡ ಹಾಕೋಣ. ಹಾಗೂ ಅದರ ನೀರನ್ನು ಹಾಕಿ 1 ಲಿಂಬೆ ಗಾತ್ರದಷ್ಟು ಹುಳಿ ಎಷ್ಟನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡೋಣ. ಒಂದು ಅಗಲವಾದ ಕಡಾಯಿ ತಗೊಳ್ಳಿ. ಗೀ ರೋಸ್ಟ್ ಅಂದ ಮೇಲೆ ನಾವು ಗೀಯನ್ನು ಹಾಕಲೇಬೇಕು. ಹಾಗಾಗಿ ಇಲ್ಲಿ ತುಪ್ಪವನ್ನು ಹಾಕಿದ್ದೀನಿ 1 ದೊಡ್ಡ ಚಮಚದಷ್ಟು. ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೂ ಅದರೊಂದಿಗೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಿ. ನೀವಿಲ್ಲಿ ನೋಡ್ಬೋದು ಗೀ ಎಷ್ಟು ಚೆನ್ನಾಗಿ ಅಂದರೆ ಬಿಸಿಯಾಗಿದೆ ಅಂತ ಹೇಳಿ. ಒಳ್ಳೆ ರೀತಿ ಬಿಸಿ ಆದಮೇಲೆ ನಾವಿದಕ್ಕೆ ಚಿಕನನ್ನು ಸೇರಿಸಬೇಕು. ಗ್ಯಾಸ್ ಫಾಸ್ಟಲ್ಲಿ ಇರಬೇಕು. ಚಿಕನ್ ಎಲ್ಲವನ್ನು ಹಾಕಿ ಒಂದು 2 ನಿಮಿಷ ಇದನ್ನು ತುಪ್ಪದಲ್ಲೇ ನಾವು ಫ್ರೈ ಮಾಡಬೇಕು. ಗ್ಯಾಸ್ ಫಾಸ್ಟಲ್ಲಿಟ್ಟು ಫ್ರೈ ಮಾಡಿ. ಇವಾಗ ನೋಡಿ ಒಂದು 2 ನಿಮಿಷ ಆಗಿದೆ. ಚೆನ್ನಾಗಿ ಇದನ್ನು ಫಸ್ಟಿಗೆ ನಾನು ಚಿಕನನ್ನು ಫ್ರೈ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲೆ ಇತ್ತು ನೋಡಿ, ಅದನ್ನು ಸೇರಿಸೋಣ. ಇಲ್ಲಿ ನಾವು ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪೆಲ್ಲ ಆಲ್ರೆಡಿ ಹಾಕಿದ್ದೀವಿ, ಆಮೇಲೆ ನೋಡ್ಕೊಂಡು ನಾವು ಹಾಕ್ಬೋದು. ಇವಾಗ ಈ ಮಸಾಲ ತುಪ್ಪ ಬಿಟ್ಟು ಆ ತುಪ್ಪದಲ್ಲಿ ರೋಸ್ಟ್ ಆಗಬೇಕು. ಹಾಗಾಗಿ ಅದಕ್ಕೆ ಗೀ ರೋಸ್ಟ್ ಅಂತ ಹೇಳ್ತೀನಿ. ಇವಾಗ ಚೆನ್ನಾಗಿಲ್ಲಿ ನಾನು ನೋಡಿ ಮಿಕ್ಸ್ ಮಾಡಿದ್ದೀನಿ. ನೀರು ರೀತಿ ಕಾಣ್ತಾ ಉಂಟು ಮಸಾಲ. ಇದು ಇನ್ನು ನಾವು ಚೆನ್ನಾಗಿ ಡ್ರೈ ಮಾಡಲಿಕ್ಕೆ ಉಂಟು. ಇವಾಗ ನೋಡ್ಬೋದು ಸ್ವಲ್ಪ ಆಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿದೆ ಮಸಾಲ. ಇದೇ ರೀತಿ ಇನ್ನೂ ಕೂಡ ಸ್ವಲ್ಪ ಹೊತ್ತಿಡೋಣ. ಇವಾಗ ನೀವು ಇನ್ನೊಮ್ಮೆ ನೋಡ್ಬೋದು ತುಪ್ಪ ಎಲ್ಲ ಮೇಲ್ ಬಿಟ್ಟಿದೆ. ಇನ್ನೂ ಕೂಡ ಇದನ್ನು ಸ್ವಲ್ಪ ಡ್ರೈ ಮಾಡಲಿಕ್ಕೆ ಉಂಟು. ನಿಮಗೆ ಇಷ್ಟೇ ಬೇಕಿದ್ರೆ ಇಷ್ಟರಲ್ಲಿ ನೀವು ಸ್ಟಾಪ್ ಮಾಡ್ಬೋದು. ಆದರೆ ಇನ್ನೂ ಕೂಡ ತುಪ್ಪ ಬಿಟ್ಟು ಆ ಮಸಾಲ ಆ ತುಪ್ಪದಲ್ಲಿ ಡ್ರೈ ಆಗಬೇಕು ಚೆನ್ನಾಗಿ. ಸೈಡಿಂದೆಲ್ಲ ತುಪ್ಪ ಇನ್ನೂ ಕೂಡ ಜಾಸ್ತಿಯಾಗಿ ಬಿಡುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತು ಈ ಮಸಾಲವನ್ನು ಅದೇ ರೀತಿ ಫ್ರೈ ಮಾಡೋಣ. ಇವಾಗ ನೀವು ನೋಡ್ಬೋದು ಎಷ್ಟು ಡ್ರೈ ಆಗಿದೆ. ಸೈಡಲ್ಲೆಲ್ಲ ನೋಡಿ ಯಾವ ರೀತಿ ತುಪ್ಪ ಬಿಟ್ಟಿದೆ. ಈ ತುಪ್ಪದಲ್ಲಿ ಈ ಮಸಾಲ ಒಳ್ಳೆ ರೀತಿ ರೋಸ್ಟ್ ಆಗಿದೆ. ಇವಾಗ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ, ನೋಡಿರ್ಬೋದು. ತುಂಬ ಚೆನ್ನಾಗಾಗುತ್ತೆ ನೋಡಿ, ಈ ರೀತಿ ಬರಬೇಕು. ಇವಾಗ ಇದು ಪರ್ಫೆಕ್ಟ್ ಆಗಿ ಆಗಿದೆ ನೋಡಿ. ಮಸಾಲ ನೋಡ್ಬೋದು ನೀವು. ಹೀಗೆ ಬಂದ ಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿ ನೋಡಿ. ತುಪ್ಪ ಎಲ್ಲ ಸೈಡ್ಗೆ ಬಿಟ್ಟ ಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಆದಮೇಲೆ ಯಾವ ರೀತಿ ಆಗಿತ್ತು ಅಂತ ಹೇಳಿ ನನಗೆ ಹೇಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಯಾವುದು ನನ್ನ ಎಲ್ಲ ರೆಸಿಪಿ ನೀವು ಟ್ರೈ ಮಾಡಿದ್ದೀರಾ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ಹೇಳಿ. ಓಕೆ, ಗ್ಯಾಸನ್ನು ಆಫ್ ಮಾಡೋಣ ಹಾಗೂ ಸರ್ವ್ ಮಾಡೋಣ. ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಾಗುತ್ತೆ. ಇವತ್ತಿನ ರೆಸಿಪಿ ಲೈಕ್ ಆದರೆ ಒಂದು ಲೈಕ್, ಶೇರ್ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.